ಹಲೋ ಗೈಸ್, ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತು ನಾವು ನೋಡೋಕೆ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಗೈಸ್. ಏನೇನು ಬೇಕಂದರೆ ಶುಂಠಿ, ಕರಿಬೇವು, ಚಕ್ಕೆ, ಲವಂಗ, ಕೊತ್ತಂಬರಿ ಕಾಳು, ಕೊತ್ತಂಬರಿ, ಜೀರಿಗೆ ಮತ್ತು ಕೊಬ್ಬರಿ ತುರಿದಿಟ್ಕೋಬೇಕು. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ಅದು ತರಿಯಾಗಿರಬಾರ್ದು ಗೈಸ್. ಇದನ್ನು ಫಸ್ಟ್ ಒಂದು ಸತಿ ಫುಲ್ ಮಿಕ್ಸಿ ಮಾಡ್ಕೊಂಡು ನೀರು ಹಾಕಿ, ಅದು ಇಷ್ಟೇ ಮತ್ತೇನು ತರಿಯಾಗಿರುತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಕ್ಲೀನಾಗಿ ಮ್ಯಾಶ್ದಾಗಿರುತ್ತದು ಪೇಸ್ಟ್ ಥರ ಆಗಬೇಕು ಗೈಸ್. ನೋಡಿ, ಇವಾಗ ಪೇಸ್ಟ್ ಥರ ಆಗಿದೆ. ಇವಾಗ ಪಲಾವ್ಗೆ ಏನೇನು ವೆಜಿಟೇಬಲ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಟೊಮೊಟೊ, ಕ್ಯಾರೆಟ್, ಬೀನ್ಸ್, ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ನೆನೆ ಹಾಕ್ಕೊಂಡಿರೋ ಬಟಾಣಿ ಕಾಳು. ಇವಾಗ ಒಂದು ಪ್ಯಾನಿಗೆ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ನೋಡಿ ನಾನು 4 ಸ್ಪೂನ್ ಹಂಗೆ ಅಳತೆ ಗೊತ್ತಿರೋದ್ರಿಂದ ಹಂಗೆ ಹಾಕ್ಕೊತಾ ಇದ್ದೀನಿ ಬಾಟ್ಲಿದ್ದ. ನೀವು ನೋಡಿ ಹಾಕ್ಕೊಳ್ರಿ. ಮತ್ತು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಚಟಾಪಟ ಅಂದ ಮೇಲೆ ನಾವು ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ, ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದರ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ವೆಜಿಟೇಬಲ್ಸ್ ಕೂಡ ಹಾಕೋಣ. ನೋಡಿ, ನಾನು ಇವಾಗ ಆಗಲೇ ಹೇಳ್ದಂಗೆ ಆಲ್ರೆಡಿ ಎಲ್ಲ ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಕೂಡ ಸಿಡಿಸಿ ಆಗಿದೆ. ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಕೂಡ ಹಾಕಿದೆ. ಇವಾಗ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಕೂಡ ಹಾಕಬೇಕು. ಆವಾಗಲೇ ಮರ್ತೆ ಅಂತ ಇವಾಗ ಈರುಳ್ಳಿ ಜೊತೆ ಹಾಕಿರೋದು. ನೋಡಿ, ಸ್ವಲ್ಪ ಫ್ರೈ ಮಾಡ್ಕೊಂಡಾಗಿದ್ಮೇಲೆ ಅದು ಫುಲ್ ಒಂಥರ ಬ್ರೌನಿಷ್ ಕಲರ್ ಬಂದಾಗಿದ್ಮೇಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಹೇಳಿದ್ನಲ್ಲ ಗೈಸ್, ಅದನ್ನಷ್ಟು ಹಾಕಬೇಕು. ಅದು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೋಬೇಕು. ಅದು ಸ್ವಲ್ಪ ಬೇಯಬೇಕು. ಆ ಥರ ಫುಲ್ ಮಿಕ್ಸ್ ಮಾಡ್ತಾಯಿರಿ, ಕೈ ಬಿಡದೆ. ಇವಾಗ ಟೊಮೊಟೊ ಕೂಡ ಹಾಕ್ಕೊಳ್ಳೋಣ. ಇವಾಗ ನಾವು ಇವತ್ತು ಮಾರ್ನಿಂಗ್ ಟಿಫನಿಗೆ ಪಲಾವ್ ಮಾಡ್ತೀವಿ ಅಂದರೆ ನೈಟ್ನೇ ಬಟಾಣಿ ಕಾಳು ನೆನೆ ಹಾಕ್ಕೋಬೋದು. ಇಲ್ಲ ಅಂದರೆ ಹಸಿ ಬಟಾಣಿ ಕಾಳು ಕೂಡ ಹಾಕ್ಕೋಬೋದು ಒಗ್ಗರಣೆದಲ್ಲೇ. ಇವಾಗ ನಾವು ನೆನೆ ಹಾಕ್ಕೊಂಡು ಇಟ್ಕೊಂಡಿರೋ ಬಟಾಣಿ ಕಾಳು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕೋಣ. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಸ್ವಲ್ಪ ಜನ ಜಾಸ್ತಿ ಇದು ಮಾಡ್ತೀರ. ನಾನು ಹೇಳ್ದಂಗೆ ಬಟಾಣಿ ಕಾಳು ಕೂಡ ಹಾಕಿದ್ವಿ. ಇವಾಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡೋಣ. ಅಕ್ಕಿನ 10 ನಿಮಿಷ ಮುಂಚೆನೇ ತೊಳೆದು ನೆನೆ ಹಾಕ್ಕೋಬೇಕು ಗೈಸ್. 10 minutes later. ನೋಡ್ಬೋದು ಗೈಸ್, ಇವಾಗ ಎಲ್ಲ ಬೆಂದಿದೆ. ಇದಾಗಿ ಮೇಲೆ ನಾವು ಆವಾಗಲೇ ಮಿಕ್ಸಿ ಮಾಡಿಟ್ಕೊಂಡಿರೋ ದಿನಸಿ ಐಟಮ್ನ ಹಾಕ್ಕೊಬೇಕು. ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಬಿಟ್ಟು ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಗೈಸ್. ನಾವೆಲ್ಲ ವೆಜಿಟೇಬಲ್ಸ್ಗೂ ಅದು ಫುಲ್ ಅಂಟ್ಕೋಬೇಕು. ಅದು ಅಂಟ್ಕೊಂಡ್ರೆ ನಮ್ಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಕೆಲವೊಬ್ಬರು ಚಕ್ಕೆ ಲವಂಗ ಎಲ್ಲ ಹೊರಗಡೆ ಇಡ್ತಾರೆ ಅಂದ್ಬಿಟ್ಟು ಈ ಥರ ಮಿಕ್ಸಿ ಮಾಡೋದು. ಅದು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಿಕ್ಸಿ ಮಾಡಿಬಿಡೋದು. ಇದೆಲ್ಲ ಕ್ಲೀನಾಗಿ ನೋಡಿ. ಇವಾಗ ನಾನು ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ಮಾಡಿದಾದಮೇಲೆ ಅದು ಫುಲ್ ಎಲ್ಲದಕ್ಕೂ ಅಂಟಿದ್ಮೇಲೆ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೋಬೇಕು. ಕೆಲವೊಬ್ರು ಖಾರ ಕಮ್ಮಿ ತಿನ್ನೋದ್ರಿಂದ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೋಬೇಕು. ಕೆಲವೊಬ್ರು ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಜಾಸ್ತಿ ಹಾಕ್ಕೊಳ್ರಿ. ನಮಗೆ ಖಾರ ಕಮ್ಮಿ ಬೇಕಾಗಿರೋದ್ರಿಂದ ನಾವು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಮತ್ತು ಪಲಾವ್ ಪೌಡ್ರು ಕೂಡ ನಾವು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಪಲಾವ್ ಪೌಡ್ರ್ ಜಾಸ್ತಿ ಆದರೆ ಬರೀ ಪಲಾವ್ ಪೌಡ್ರದ್ದೇ ಜಾಸ್ತಿ ಆಗುತ್ತೆ. ಯಾಕಂದರೆ ಅದು ಮುಂಚೆನೇ ದಿನಸಿ ಹಾಕಿರ್ತೀವಿ, ಹಂಗಾಗಿ ಕಮ್ಮಿ ಹಾಕ್ಕೊಳ್ಳೋಣ. ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾಗಿದ ನಂತರ ಒಂದು 4 ಲೋಟ ನೀರು ಹಾಕ್ಕೊಳ್ಳೋಣ ನಾವು. ಇವಾಗ ನಾವು 2 ಕಪ್ ಅಕ್ಕಿಗೆ 4 ಕಪ್ ಲೋಟ ನೀರು ಹಾಕ್ಕೊಂಡಿರೋದು. ಇವಾಗ 2ನೇ ಕಪ್ ನೀರು ಹಾಕ್ಕೊತಾ ಇದ್ದೀವಿ. ಅದಾಗಿ ಮೇಲೆ ನಮಗೇನಾದರೂ ಟೇಸ್ಟ್ ಕಮ್ಮಿ ಆಗಿದ್ದರೆ ನೋಡ್ಕೊಳ್ಳೋಣ. ಕಮ್ಮಿ ಆಗಿದ್ದರೆ ನಿಮಗೇನೇನು ದಿನಸಿ ಐಟಮ್ಸ್ ಏನಾದರೂ ಕಮ್ಮಿ ಆಗಿದ್ದರೆ, ಉಪ್ಪು ಕಮ್ಮಿ ಆಗಿದ್ದರೆ ಹಾಕ್ಕೊಳ್ಳೋಣ. ಗೈಸ್, ನಾನು ನಿಮಗೆ ಫಸ್ಟೇ ಹೇಳಿದ್ದೆ ಅಕ್ಕಿ 10 ನಿಮಿಷ ನೆನೆ ಹಾಕ್ಕೋಬೇಕು ಅಂತ. ಇವಾಗ ಎಲ್ಲ ಆಗಿದ್ಮೇಲೆ ಅಕ್ಕಿನ ತೊಳೆದಿಟ್ಟಿರ್ತೀವಲ್ಲ, ನೀರು ಬಸ್ಬಿಟ್ಟು ಕ್ಲೀನಾಗಿ ಅಕ್ಕಿ ಹಾಕ್ಕೊಳ್ಳೋಣ. ಇವಾಗ ಅಕ್ಕಿ ಹಾಕಿದ್ದಾಯಿತು. ಇದನ್ನು ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ.
5 minutes later. ಫೈನಲಿ ಎಲ್ಲ ಬೆಂದಾಗಿದೆ. ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಮೊಸರು ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಸಣ್ಣದಾಗಿ ಒಂದು ಈರುಳ್ಳಿ, ಒಂದು ಟೊಮೆಟೊ, ಕ್ಯಾರೆಟ್ ಒಂದು ತುರ್ಕೊಂಬಿಟ್ಟು ಕೊತ್ತಂಬರಿ ಒಂದು ಅರ್ಧ ಹಾಕ್ಕೊಂಡು ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಇವತ್ತು ಈ ವಿಡಿಯೋದಲ್ಲಿ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಸ್ಪೈಸಿ ಹಾಕೊಂಡು ಹಿಡಿಯೋಣ. ಬಾಯ್ ಗೈಸ್.